ವೀಕ್ಷಕರೇ, ನಾವಿವಾಗ ಜೀವನ್ ಕೂಲ್ ಹೋಮ್ ಸ್ಟೇಗೆ ಬಂದಿದೀವಿ ನೋಡಿ. ಅದೇ ಹೈವೇ ಮುಂದೆ ಹಿಂಗ್ ಹೋದ್ರೆ ಅಲ್ಲಿ ಮುಂದೆ, ಹಂಗೋದ್ರೆ ಅಲ್ಲೇ ಹೈವೇ ನೋಡಿ. ಅಲ್ಲಿ ಕಾರೆಲ್ಲ ಹೋಗ್ತಾ ಇತ್ತು ನೋಡಿ, ಅಲ್ಲಿ ಕಾರು ಅದು ಸ್ಟ್ರೈಟ್ ಹೋದ್ರೆ ಅಲ್ಲೇ ಧರ್ಮಸ್ಥಳ. ಅಲ್ಲೇ ನಾವು ಹೋಮ್ ಸ್ಟೇ ಮಾಡಿರೋದು. ಇಲ್ಲಿ ನೋಡ್ಬೋದು, ಕಾರ್ ಇಲ್ಲಿ ಪಾರ್ಕ್ ಮಾಡಿದೀವಿ. ಮತ್ತೆ ರೂಮ್ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ ಗಾಯ್ಸ್. ಇದೇ ನಮ್ಮ ರೂಮ್. ಇಲ್ಲಿ ಇದು ಲಿವಿಂಗ್ ಏರಿಯಾ ನೋಡಿ. ಎಲ್ಲ ಏನೋ ವಾಲ್ ಪೇಪರ್ಸ್ ಹಾಕಿದ್ದಾರೆ. ಮತ್ತೆ ನೆಕ್ಸ್ಟ್ ಬಂದು ಕಿಚನ್. ಇದು ಎಲ್ಲ ಇದೆ ಬಟ್ ಸ್ಟವ್ ಇಲ್ಲ. ನೆಕ್ಸ್ಟ್ ಇದು ರೆಸ್ಟ್ ರೂಮು. ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ. ಹಾರ್ಪಿಕ್ಕು. ಇಲ್ಲಿ ಯೂಸ್ ಮಾಡೋಕ್ಕೆ ಸೋಪ್ ಕೊಟ್ಟಿದ್ದಾರೆ, ಪೇಸ್ಟ್ ಕೊಟ್ಟಿದ್ದಾರೆ, ಬ್ರಷ್ ಕೊಟ್ಟಿಲ್ಲ. ಮತ್ತೆ ಇದು ಸ್ಮೆಲ್ ಬರೋದಕ್ಕೆ, ಗುಡ್ ಸ್ಮೆಲ್ ಬರೋದಕ್ಕೆ ಇದೇನು ಹಾಟ್ ವಾಟರ್ ಎನಿ ಟೈಮ್ 24 hours ಅವೈಲೇಬಲ್ ಇದೆ. ಇದು ನಾವು ಮಾಡಿರೋ ರೂಮ್. ವೀಕ್ಷಕರೇ, ನಾವು ಇವಾಗ ಹೋಮ್ ಸ್ಟೇಯಲ್ಲಿ ನಾಷ್ಟ ಮಾಡ್ತಾ ಇದೀವಿ. ನಾಷ್ಟಕ್ಕೆ ಇಡ್ಲಿ, ಬ್ರೆಡ್, ಕೇಕು, ಚಟ್ನಿ ಎಲ್ಲ ಇಟ್ಟಿದ್ದಾರೆ. ಎಲ್ಲ ತಿಂತಾ ಇದೀವಿ. ವರ್ಷಿ, ನೀನು ಕೇಳ್ತೀನಿ ಹೇಗಿತ್ತು ಬ್ರೇಕ್ಫಾಸ್ಟ್? ಹೌ ಇಸ್ ದ ಬ್ರೇಕ್ಫಾಸ್ಟ್ ವರ್ಷಿ? ಸೂಪರ್. 5 ಇಡ್ಲಿ ತಿಂದಿದ್ದೀನಿ. See the location guys, in the Jeevan Cool homestay near Sakleshpur. ಇಂಗ್ಲಿಷ್ Who is that taking my behind? See guys, here is the estate. Here you can see coffee plantation and pepper trees. What? Pepper trees. Here you can see what you say. What do we call for adike in English? Adike. See, this is the illiterate fellows here sitting but working in the corporate field. They don't know. I will accept. I don't know about. I don't know what we call adike in English. I will tell my viewers. This is the adike trees. Who knows this adike in English? You can comment in the comment fields. Beetle net. You can see beetle nuts trees, and the weather is very cool here. This weather I can feel 20 degrees Celsius. And you can see here the climate. If we go walk in this land, you can experience the nature. You can see my Rocky Vlogs viewers. I am drinking coffee in the climate. Drinking coffee in this climate is a breathtaking vibes. See viewers, I have poured the coffee in the tray, so I am wiping with the tissue paper. I have thought to bring any cloth to wipe this, but I didn't get any cloth, so I am wiping in this tissue. And we should, after wiping this tissue, we should take it and we should put in. We should put in this dustbin. This guy, see, is the Chikappa, but he is calling me fellow. What is? Why he is going to school? You order this coffee and not drink only. Why he is going to school? Only God knows and he knows. I don't know. Okay guys. Meet you in Bettada Bhaireshwara temple. Bye guys. Where? Get lost. Come again. Get lost. ವೀಕ್ಷಕರೇ ನಮಸ್ತೆ, ಎಲ್ಲರಿಗೂ ಶುಭೋದಯ. ಇವತ್ತು ನಾವು ಹೋಗ್ತಾ ಇರೋದು ಬೆಟ್ಟದ ಭೈರೇಶ್ವರ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಸಿಗ್ತೀವಿ ನಿಮ್ಗೆ, ಹೇಗೆ ಪಾಂಡವರು ಕಟ್ಸಿರೋದು. ಅಲ್ಲಿಗೆ ಹೋಗಿ ನಿಮ್ಗೆ ತೋರಿಸ್ತೀವಿ, ವೇಟ್ ಮಾಡಿ. ನಮಸ್ತೆ ವೀಕ್ಷಕರೇ, ನಾವು ಎಲ್ಲಿಗೆ ಹೋಗಿದ್ವಿ ಅಂದ್ರೆ ಬೆಟ್ಟದ ಭೈರೇಶ್ವರ ಹೋಗಿದ್ದು. ವರ್ಷ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಅಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ನಮ್ಮನ್ನ ಬಿಡ್ಲಿಲ್ಲ.
ನಿಜ ಸುಳ್ಳು ಅವ್ರು ದುಡ್ಡು ಕೊಟ್ಟರೆ ದುಡ್ಡಿನ ಆಸೆಗೋಸ್ಕರ ಏನು ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಮೇಲೆ ಹೋಗಿ ಬಂದು ನಾವು ಅಲ್ಲೇ ಆನ್ ದಿ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಅಲ್ಲಿಂದ ಬೆಟ್ಟದ ಭೈರವೇಶ್ವರದಿಂದ ಬಂದು ಈಗ ಇಲ್ಲಿ ಹೋಗ್ತಾ ನಮ್ಗೆ ಗೊತ್ತಿಲ್ಲ ನಮ್ದು ಇಲ್ಲೇ ಅಂದ್ಬಿಟ್ಟು ಇಲ್ಲಿ ಬಂದಾಗ ನಮ್ಗೆ ಗೊತ್ತಾಯ್ತು ಇಲ್ಲೇ ಹತ್ರ ಇದೆ ಅಂತ. ಅದಕ್ಕೆ ಅಬ್ಬಿ ಫಾಲ್ಸ್ಗೆ ಹೋಗ್ತಾ ಇದೀವಿ ಇವಾಗ. ಹೋಗುವ ದಾರಿ ಹಿಂಗೆ ಅಲ್ಲಿ ನೋಡ್ಬೋದು ವೀಕ್ಷಕರೇ, ಅಬ್ಬಿ ಜಲಪಾತ ಮೂಕೆ ಫಾಲ್ಸು ನೋಡ್ಬೋದು ವೀಕ್ಷಕರೇ. ನಾವು ನೀರು ಬೋಟಿನ ನಾವಿವಾಗ ಮೂಕನ ಮನೆ ಅಬ್ಬಿ ಫಾಲ್ಸ್ ಅನ್ಕೊಂಡು, ಅರೆ ಇದು ಮೂಕನ ಮನೆ ಅಬ್ಬಿ ಫಾಲ್ಸ್. ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಹೊಸಳ್ಳಿ ಗುಡ್ಡ ಶೂಟಿಂಗ್ ಪಾಯಿಂಟ್ಗೆ ಹೋಗ್ತಾ ಇದೀವಿ. ಇಲ್ಲಿ 2 ಕಿಲೋಮೀಟರ್ ಇದ್ದೇನೆ ನಮ್ಗೆ ನಿಲ್ಸ್ಬಿಟ್ಟಿದ್ದಾರೆ ಕಾರ್ನ, ಯಾಕಂದ್ರೆ ಆಫ್ ರೋಡಿಂಗ್ ಇದೆ ಅಂತ. ರೋಡು ತೋರಿಸ್ತೀನಿ ನಿಮ್ಗೆ ಅಮ್ಮ ನೋಡಿ. ಆದ್ರೂ ಇಲ್ಲಿ ಬಿಡಲ್ಲ ಕಾರು, ಇಲ್ಲ ಬಿಡವ ಮಣ್ ರೋಡ್ ಇದೆ ನೋಡಲಿ, ಹೋಗಕ್ಕಾಗಲ್ಲ ಕಾರಲ್ಲಿ, ಕಚ್ಕಿಚ್ಕೊಂಡ್ರೆ ಹೆಂಗೆ ಬರಕ್ಕಾಗಲ್ಲ. ಅದಕ್ಕೆ ನಾವು ಗಾಡಿ ಮಾಡ್ಕೊಂಡು ಹೋಗ್ತಾ ಇದೀವಿ. ವರ್ಷಿನಿ ಮತ್ತೆ ಸ್ಟಾರ್ಟಾ ನೆನ್ನೆ ತರಾನೇ. ನೆನ್ನೆ ಅಂತೂ ಭಯಂಕರ ಇತ್ತು ಬಿಡಿ. ಈಗ ನೋಡ್ಬೋದು ನೀವು ಎಲ್ಲ ವಾಕಿಂಗ್ಗೆ ಹೋಗಿದ್ದಾರೆ ನೋಡಿ. ಆಕ್ಟಿವಲ್ಲಿ ಗಾಡಿಲಿ ಹೋಗ್ಬೋದು, ಅಂದ್ರೆ ಇವತ್ತು ಮಳೆ ಕಮ್ಮಿ ಇದೆಯಲ್ಲ, ಆದ್ರೆ ಎಷ್ಟೋ ಜನ ಹೇಳ್ಕೊಂಡೇ ಹೋಗಿದ್ದಾರೆ ನೋಡಿ ಗೈಸ್. ಅದೇ ಹೊಸಳ್ಳಿ ಗುಡ್ಡ ಶೂಟಿಂಗ್ ಪಾಯಿಂಟ್ ಅಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲೆಲ್ಲ ಜನ ಯಾರು ಶೂಟಿಂಗ್ ನಡಿ ಲವ್ ಮಾಕ್ಟೈಲ್ 5 ದುರಂಧರ್ 2 ನಡೀತಾ ಇದೆ. ಅಲ್ಲಿ ಟೆರರಿಸ್ಟ್ ಗಳೆಲ್ಲ ಅಲ್ಲೇ ಇದ್ದಾರೆ. ಉಳಿತಾ ಇದೆ ವೀಕ್ಷಕರೇ. ಇಲ್ಲಿ ನೋಡ್ಬೋದು, ಇಲ್ಲಿ ಹತ್ಬೇಕಾದ್ರೆ ಪಾಚಿ ಹೆಂಗ್ ಕಟ್ಟಿದೆ ನೋಡಿ. ಇದೇ ನಮ್ಗೆ ಕಲರ್ಫುಲ್ ಆಗಿ ಕಾಣಿಸೋದು ಗುಡ್ಡ. ವರ್ಷಿಣಿ ಅಲ್ಲಿ ಹೋಗ್ತಾ ಇದ್ವಿ. ವರ್ಷಿಣಿ ಅಂತೂ ಇವತ್ತು ಫುಲ್ಲು ಆಕ್ಟಿವ್ ಆಗ್ಬಿಟ್ಟವ್ರೆ. ಈ ಲೊಕೇಶನ್ ನೋಡ್ಬಿಟ್ಟು ಇಲ್ಲಿ ಹತ್ತವ ನೋಡಿ ಪಾದಯಾತ್ರೆ ಮಾಡ್ತಾ ಇದೀವಿ ಹೊಸಳ್ಳಿ ಗುಡ್ಡಗೆ. ಏನೋ ಕಾಣಿಸಿದೆ ವರ್ಷಿಣಿಗೆ, ಗೊತ್ತಿಲ್ಲ. ವೀಕ್ಷಕರೇ, ಈಗ ಬಂದಿದೀವಿ ಹೊಸಳ್ಳಿ ಗುಡ್ಡ ಶೂಟಿಂಗ್ ಪಾಯಿಂಟ್. ನೋಡ್ಬೋದು ಲೊಕೇಶನ್ನು. ಏನಿದ್ ಬಾ ಹಿಂಗೆ, ಬಾರ ಹಂಗೆ ನೋಡಿ ವೀಕ್ಷಕರೇ ಹೆಂಗ್ ಕಾಣಿಸ್ತಾವನೆ. ಏನಿತ್ತು ಮಸ್ತು. ಅಲ್ಲಿದೆ ನೋಡಿ ಬ್ರಿಡ್ಜ್. ಇಲ್ಲಿ ನೋಡಿದ್ರೆ ಇದೇ ಮೇನ್ ಹೈಲೈಟು ಹೊಸಳ್ಳಿ ಗುಡ್ಡಗೆ. ನೋಡಿ ಎಲ್ಲ ಜನ ಹೆಂಗ್ ಬರ್ತಾ ಇದಾರೆ. ವಾವ್, ವಂಡರ್ಫುಲ್ ಲೊಕೇಶನ್. ಈಗ ಸಕಲೇಶ್ಪುರ ವೈಬ್ ಕಾಣಿಸ್ತಾ ಇದೆ ನಮ್ಗೆ. ನೋಡಿ ವೀಕ್ಷಕರೇ, ಇದೇ ಹೊಸಳ್ಳಿ ಗುಡ್ಡ ಶೂಟಿಂಗ್ ಪಾಯಿಂಟ್. ಯಾರು ಶೂಟಿಂಗ್ ಮಾಡೋರವ? ಗಜಕ್ಕೆ ಸೇರಿ ಅವಳು ಮಾತಾಡಕ್ ಆಯ್ತಾ ಇಲ್ಲ. ಏನು ಹೇಗಿದೆ ಲೊಕೇಶನ್? ಮಸ್ತ್ ಲೊಕೇಶನ್ ನೋಡಿ. ಅಲ್ಲೆಲ್ಲ ಹೋಗಿದ್ದಾರೆ ಜನ, ಅಲ್ಲೆಲ್ಲ ಕೂತವ್ರೆ ವಾಕಿಂಗು. ನೋಡಿ ಇಲ್ಲೆಲ್ಲ ಕೂತವ್ರೆ. ಸಕ್ಕತ್ತದ್ದು. ಇಲ್ಲಿ ಹಿಂಗ್ ಮಲ್ಕೊಂಡು ಹೆಂಗ್ ಮಾಡ್ಬೋದು ಗೊತ್ತಾ ಫೋಟೋ ಶೂಟ್. ಗುಡ್ಡ ಇದು ಸಕ್ಕತ್ ಗುಡ್ಡ ಇದು. ಇನ್ನು ಅಲ್ಲಿ ಹೋದ್ರೆ ಸಕ್ಕರ ಕಾಣಿಸುತ್ತೆ ಟಾಪ್ ವ್ಯೂ. ಹೋಯ್ತಾರ ನಮ್ಗೇನ್ ಗೊತ್ತು. ಹಿಂಗಿದೆ ನೋಡಿ. ಅದೇ ಆ ಗುಡ್ಡದ ಮೇಲೆ ಹೋಗಿದ್ರೆ ಅಂತೂ ಇನ್ನೂ ಬ್ಯೂಟಿಫುಲ್ ಲೊಕೇಶನ್. ಬಂದಿದ್ದಕ್ಕೂ ಅವ್ರು ನೋಡಿ ಅಲ್ಲಿ ವಿಡಿಯೋ ಏನೋ ಕೂತ್ಕೊಂಡು ವಿಡಿಯೋ ಮಾಡುತ್ತೆ. ಇಲ್ಲಿ ನೋಡಕ್ ಬಂದವ್ರೆ ತಿಕ್ಕ ಮುಚ್ಕೊಂಡು ನೋಡ್ಕೊಂಡು ಹೋಗ್ಬೇಕಿತ್ತು. ಇಲ್ಲಿ ನೋಡಿ ಎಲ್ಲ ವಾಟರ್ ಬಾಟ್ಗಳು ಹೆಂಗ್ ಹಾಕೋರಿ. ಇಂಥ ದೊಡ್ಡ ಇಷ್ಟು ಸಕಾರಾಗಿರೋ ನೇಚರಲ್ಲಿ ಈ ಕಲ್ಕ ನನ್ನ ಮಕ್ಳು ಇರ್ತಾರಲ್ಲ, ಎಲ್ಲಿ ಬಿಸಾಕ್ ಹೋಗೋರು ನೋಡಿ. ಅವ್ರಿಗೇನು ಬುದ್ಧಿ ಐತೋ ಏನೋ, ದಡ್ ನನ್ನ ಮಕ್ಳು ಅದೇನ್ ತುಕ್ಕ ಹೋಗ್ತಾರೋ. ಒಳ್ಳೊಳ್ಳೆ ಇದೇ ಇರ್ತಾರೆ, ಆದ್ರೆ ನೋಡಿ ಹೆಂಗ್ ಹಾಕ್ಬಿಟ್ಟು ಹೋಗೋರೆ. ವೀಕ್ಷಕರೇ, ನಾವಿವಾಗ ಹೊಸಳ್ಳಿ ಗುಡ್ಡ ಶೂಟಿಂಗ್ ಪಾಯಿಂಟ್ ಇಂದ ಹೋಯ್ತಾ ಇದೀವಿ. ಫುಲ್ಲು ಮಳೆ ಸ್ಟಾರ್ಟ್ ಆಗೋಯ್ತು, ಅದಕ್ಕೆ ಹೊಂಟೋಯ್ತಾ ಇದೀವಿ. ಡಿಗ್ರಿ 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 ವೀಕ್ಷಕರೇ, ಇದು ಅಂತೂ ಭಯಾನಕ ಅಡ್ವೆಂಚರ್ ನೋಡು.
ನಾರ್ಮಲ್ ಕಾರ್ ಅಂತೂ ಬರಕ್ಕೆ ಆಗಲ್ಲ, ಈ ತರದ್ರಲ್ಲೇ ಬರಕ್ಕಾಗೋದು. ಮೂಕನ ಮನೆ ಮೂಕನ ಮನೆ ಶೂಟಿಂಗ್ ಪಾಯಿಂಟ್ ನೀವು ನೋಡ್ಲೇಬೇಕು. Super ಆಗಿ- ಇದು ಮೂಕದ ಮನೆ Oh my god. ವೀಕ್ಷಕರೇ, ನೀವು ಹೊಸಳ್ಳಿ ಗುಡ್ಡ ಶೂಟಿಂಗ್ ಪಾಯಿಂಟ್ ಬರ್ಬೇಕಂದ್ರೆ ನೀವು ನಡ್ಕೊಂಡು ಬರ್ಬೇಕು 2 ಕಿಲೋಮೀಟರ್. ಇಲ್ಲಾಂದ್ರೆ ಈ ತರ ಗಾಡಿ ಇರುತ್ತೆ. ಈ ಗಾಡಿ ತಗೊಂಡ್ರೆ 1000 ರೂಪೀಸ್ ಆಗುತ್ತೆ. ಎಲ್ಲರೂ ಶೇರ್ ಮಾಡ್ಕೊಂಡು ಬರ್ಬೋದು.